ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಆ, ಈ ವಿಡಿಯೋದಲ್ಲಿ ಒಂದು ಹೊಸ ಮನೆ ತೋರಿಸ್ತಾ ಇದ್ದೀನಿ. ಈ ಹೊಸ ಮನೆ ಬಂದ್ಬಿಟ್ಟು 1740 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ. ಇದು ಟೋಟಲ್ 680 ಸ್ಕ್ವೇರ್ ಫೀಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮನೆ ಮುಂದೆ ತೋರಿಸ್ತಾ ಇದ್ದೀನಿ. ಕ್ರಾಸ್ ರೋಡ್ ಬಂದ್ಬಿಟ್ಟು 20 ಫೀಟ್ ರೋಡ್ ಇದೆ. ಈ ಕಡೆ ಈ ರೋಡ್ ಬಂದ್ಬಿಟ್ಟು 30 ಫೀಟ್ ರೋಡು. ಇನ್ನೂ ಜಲ್ಲಿ ಕಲ್ಲು ಹಾಕಿದರೆ, ರೋಡ್ ಇನ್ನೂ ಆಗಿಲ್ಲ. ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ರೋಡು ಹಾಕ್ತಾರೆ. ಒಂದು ಫ್ಯೂ ಡೇಸಲ್ಲಿ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಈಗ ನಾನು ಆ ಕ್ರಾಸ್ ರೋಡ್ ತೋರಿಸ್ತಾ ಇದ್ದೀನಲ್ಲ, ಅದು 20 ಫೀಟ್ ರೋಡ್. ಅದು ಡೆಡ್ ಎಂಡ್ ರೋಡ್ ಕೂಡ. ಅದು ಮನೆಯೂ ಡೆಡ್ ಎಂಡಲ್ಲಿ ಇರೋದು ಮನೆದು. ನೋಡಿ, ಇದಾದಮೇಲೆ ಡೆಡ್ ಎಂಡ್ ಆದಮೇಲೆ ಬೇರೆ ಲೇಔಟ್ ಇದು ನಾನು ತೋರಿಸ್ತಾ ಇದ್ದೀನಿ. ಬೇರೆ ಲೇಔಟಲ್ಲಿ ಅದು ಸೈಟ್ಗಳು ಆಲ್ರೆಡಿ ಆ ಸೈಟ್ಗಳು ಎಲ್ಲ ಸೋಲ್ಡ್ ಔಟ್ ಆಗಿದ್ದಾವೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಿ ಮನೇನ. ಇದೆ ತೋರಿಸ್ತಾ ಇರೋ ಮನೆಯೇ 1740 ಟೋಟಲ್ 680 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ. ಸೌತ್ ಫೇಸಿಂಗ್ ಸೈಟ್ ಇರೋದು. ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಗ್ರೌಂಡು ಸಿಂಗಲ್ BHK, ಫಸ್ಟು 2 BHK. ಎಲ್ಲ ಇಂಟೀರಿಯರು, ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ, ಫುಲ್ಲು ಸೇಫ್ಟಿಗೆ ಗೇಟು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. MS ಗೇಟ್ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಆಮೇಲೆ ಒಂದೆರಡು ಬೈಕ್ನ ನಿಲ್ಸ್ಕೊಬೋದು. ವಾಟರ್ ಕನೆಕ್ಷನ್ ಬಂದ್ಬಿಟ್ಟು CMC ವಾಟರ್ ಕನೆಕ್ಷನ್ ಇದೆ. ಸೊ ನೀರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಇಲ್ಲಿ. ಆಮೇಲೆ ಗ್ಯಾಸ್ ಪ್ರೊವಿಷನ್ಸ್ಗೆ ಅಂತ ಮೆಟ್ಲು ಕೆಳಗಡೆ ಜಾಗ ಬಿಟ್ಟಿದ್ದಾರೆ. ಆಮೇಲೆ ಮೀಟ್ರ್ ಕನೆಕ್ಷನ್ಗೆ 3 ಮೀಟ್ರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಒಂದು ಗ್ರೌಂಡ್ಗೆ ಸಿಂಗಲ್ BHKಗೆ, ಒಂದು 2 BHKಗೆ, ಒಂದು ನೀರಿಗೆ ಮೋಟ್ರಿಗೆ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡಲ್ಲಿರೋ ಸಿಂಗಲ್ BHK ಮನೆಯನ್ನು ತೋರಿಸ್ತೀನಿ. ನೋಡಿ, ಈಗ ಸಿಂಗಲ್ BHK ಮನೆಗೂ ಸೇಫ್ಟಿಗೆ ಇದು ಗೇಟ್ ಹಾಕಿದ್ದಾರೆ. ತುಂಬಾ ಸೇಫ್ಟಿ ಇರೋ ಮನೆ ಇದು. ಇದು ಸಿಂಗಲ್ BHK ಮನೆ. ನೋಡಿ, ಹಾಲ್ನ ತೋರಿಸ್ತಾ ಇದ್ದೀನಿ. ಹಾಲ್ ತುಂಬ ದೊಡ್ಡದಾಗೆ ಬರುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗು. ನೋಡಿ, ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲೂ ಅಷ್ಟೇ ಇಂಟೀರಿಯರ್ ಎಲ್ಲ ಆಗಿದೆ. ಆಮೇಲೆ ಲಾಟ್ಸು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಇರೋ ವಾಲ್ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಈ ದೇವ್ರ ಮನೆ ಕೂಡ ಅಡುಗೆ ಮನೆ ಪಕ್ಕಕ್ಕಿದೆ. ಸೊ ಅಲ್ಲೂ ಅಷ್ಟೇ ಟೈಲ್ಸ್ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಬೆಡ್ರೂಮ್ನ ತೋರಿಸ್ತೀನಿ. ಇದು ನೋಡಿ, ಕಾಮನ್ ಬಾತ್ರೂಮು. ಕಾಮನ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಗ್ಯಾಸ್ ಗೀಸರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಪ್ಲಸ್ SS ವಾಟರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ ಅಲ್ಲಿ. ನೆಕ್ಸ್ಟ್ ಬೆಡ್ರೂಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬೆಡ್ರೂಮ್ ಬಂದ್ಬಿಟ್ಟು 10x10, ಆಲ್ಮೋಸ್ಟ್ 10x10 ಇದೆ. ಆಲ್ಮೋಸ್ಟ್ ಫ್ಯಾಮಿಲಿ ಬೆಡ್ನೇ ಹಾಕ್ಬೋದು.
ನೋಡಿ ವಾರ್ಡ್ರೋಬ್ ತೋರಿಸಿ, ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್, ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 68 ಲ್ಯಾಕ್ಸು. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. BBMP ಬಿ ಖಾತಾ, ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ, ಕ್ಲಿಯರ್ ಟೈಟಲ್ ಇರುತ್ತೆ. ನಿಮಗೆ ನೀವು ಇದ್ಕೊಂಡು ಆಮೇಲೆ ಒಂದು ಮನೆ ಬಾಡಿಗೆ ಕೂಡ ಕೊಡ್ಬೋದು. ನೀವು ತುಂಬ ಅಫೋರ್ಡಬಲ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ಬಂದು ಬೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಗ್ರೌಂಡ್ ಫ್ಲೋರ್ ಆಯಿತು. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ತೋರಿಸಿದೆ. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 6,000 ರೂಪಾಯಿ ಬಾಡಿಗೆ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ 2 BHK ಮನೆಯನ್ನು ತೋರಿಸ್ತೀನಿ. ಇದು ಸೈಜ್ ಇನ್ನೊಂದ್ಸರಿ ಹೇಳ್ತೀನಿ, ಕೇಳ್ಕೊಡಿ ಫ್ರೆಂಡ್ಸ್. 1740 ಟೋಟಲ್ 680 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ. ಗ್ರೌಂಡು ಸಿಂಗಲ್ BHK, ಫಸ್ಟ್ 2 BHK, ಆಮೇಲೆ BBMP ಬಿ ಖಾತಾ, ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ, ಕ್ಲಿಯರ್ ಟೈಟಲ್ ಇರುತ್ತೆ. ಇದ್ರ ಪಕ್ಕ ಪ್ಲೇಸ್ ಬಂದ್ಬಿಟ್ಟು ಫ್ರೆಂಡ್ಸ್ ಅಂದ್ರಳ್ಳಿ ಚಕ್ರನಗರ, ಅಂದ್ರಳ್ಳಿ ಹತ್ರ ಶ್ರೀ ಚಕ್ರನಗರ. ಈ ಅಂದ್ರಳ್ಳಿ ಬಂದ್ಬಿಟ್ಟು PNS ಸ್ಟೇಜ್ಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಸುಂಕದಕಟ್ಟೆಗೆ ಒಂದು 3 ಕಿಲೋಮೀಟರ್ಸು, ಮಾಗಡಿ ರೋಡ್ಗೆ ಒಂದು 2.5 ಕಿಲೋಮೀಟರ್ಸು. ಆಮೇಲೆ ನೆಕ್ಸ್ಟು ಈ ಕಡೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ. ಇದರ ನಿಯರ್ ಬೈ ಪ್ಲೇಸಸ್ ಬಂದ್ಬಿಟ್ಟು ಈ ಕಡೆ ಇಲ್ಲಿಂದ ಒಂದು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನೈಸ್ ರೋಡ್, ವಾಕಬಲ್ ಅಲ್ಲ, ಒಂದು 1.5 ಕಿಲೋಮೀಟರ್ಸಲ್ಲಿ ನೈಸ್ ರೋಡ್ ಜಂಕ್ಷನ್ ಬರುತ್ತೆ, ಮಾಗಡಿ ರೋಡ್ ಜಂಕ್ಷನ್ನು. ಆಮೇಲೆ ಈ ಕಡೆ ಪಿಣ್ಯ ದಾಸರಳ್ಳಿ, ಆಮೇಲೆ PNS ಸೆಕೆಂಡ್ ಸ್ಟೇಜು, ಸುಂಕದಕಟ್ಟೆ, ಹೇರೋಳ್ಳಿ, ತುಂಗಾನಗರ, ಆಮೇಲೆ D ಗ್ರೂಪ್ ಎಂಪ್ಲಾಯ್ಸ್ ಲೇಔಟು, ಈ ಕಡೆ ಲಗ್ಗೆರೆ, ಇವೆಲ್ಲ ತುಂಬ ನಿಯರ್ ಪ್ಲೇಸಸ್ಸು. ನೋಡಿ ಫ್ರೆಂಡ್ಸ್, ಈಗ ನಾನು ಫಸ್ಟ್ ಫ್ಲೋರಲ್ಲಿ 2 BHK ಮನೆಯನ್ನು ತೋರಿಸ್ತಾ ಇದ್ದೀನಿ. POP, ವಾರ್ಡ್ರೋಬ್ಸು, ಫರ್ನಿಚರ್ಸು ಎಲ್ಲ ಕಂಪ್ಲೀಟ್ ಆಗಿದೆ. ಆಮೇಲೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 68 ಲ್ಯಾಕ್ಸು. ಸೊ 68 ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇದು ನಮ್ಮ ರೇಂಜ್ಗೆಲ್ಲ ತುಂಬ ಕಾಸ್ಟ್ ಅಂತ ಅಂದ್ಕೊಳ್ಳೋರು ದಯವಿಟ್ಟು ಆ ಥರ ಅಂದ್ಕೊಳ್ಳೋಕೆ ಹೋಗಬೇಡಿ. ನೆಗೋಷಿಯಬಲ್ ಇರುತ್ತೆ. ಸೊ ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ, ಮನೆಯೆಲ್ಲ ಓಕೆ ಆಯಿತು ಅಂದರೆ, ಇಷ್ಟ ಆಯಿತು ಅಂದರೆ ಕುತ್ಕೊಂಡು ಮಾತಾಡಿ ಡಿಸಿಷನ್ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹೆಚ್ಚು ಕಮ್ಮಿ ಆಗೋದ್ರಿಂದ ನಿಮ್ಮ ಏನು ಭೂಮಿ ಋಣ ಎಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಬಂದು ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆದರೆ ಕುಂತು ಮಾತಾಡಿ ಫೈನಲ್ ಡಿಸಿಷನ್ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಎಲ್ಲದಕ್ಕೂ ಮುಂಚೆ ಮೇಯ್ನ್ ನನಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಫ್ರೆಂಡ್ಸ್, ನೀವು ಯಾವುದೇ ಮನೆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡಾಗ ಒಂದು ದಿನಕ್ಕೆ ಮುಂಚೆ ಇಲ್ಲ ಒಂದು 2 ಅವರ್ 3 ಅವರ್ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿ ಬಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಸಾಟರ್ಡೆ ಸಂಡೇ ಫ್ರೀ ಇರೋದ್ರಿಂದ ಸಾಟರ್ಡೆ ಸಂಡೇನೇ ಬರ್ತೀರಾ. ನನಗೇನು ತೋರ್ಸೋಕ್ಕೇನು ಬೇಜಾರಾಗಲ್ಲ. ಆದರೆ ನಿಮಗೆ ಇವಾಗ ಈ ರೇಂಜ್ ಇವಾಗ 68 ಲ್ಯಾಕ್ ಹೇಳ್ತಾಯಿದ್ರೆ ಆ ರೇಂಜ್ ಮನೆಗಳು ನೋಡೋಕ್ಕೆ ಬಂದಿರ್ತೀರ. ಸೊ ಆ ರೇಂಜ್ ಮನೆಗಳು ನಮ್ಮ ಕಡೆ ಇನ್ನೂ ಒಂದಷ್ಟು ಇರ್ತವೆ. ಸೊ ಅದನ್ನು ಎಲ್ಲನೂ ತೋರಿಸಿ ನಿಮಗೆ ನಾನು ಕಳಿಸ್ತೀನಿ. ಸೊ ಆವಾಗ ನೀವು ಈ ಮನೆ ಅಲ್ದಲೇ ಇನ್ನೂ ಬೇರೆ ತೋರಿಸ್ತೀನಲ್ಲ ಅವಿಷ್ಟರಲ್ಲೂ ಯಾವುದಾದ್ರೂ ಒಂದು ಫೈನಲ್ ಮಾಡಿ ನಿಮಗೆ ಇಷ್ಟ ಆಗ್ಬೋದು. ಇಷ್ಟರಲ್ಲಿ ಆವಾಗ ನೀವು ಯಾವುದಾದ್ರೂ ಒಂದು ಫೈನಲ್ ಮಾಡಿ ಬೈ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಂದರೆ, ನೀವು ಬರೋಕ್ಕೆ ಮುಂಚೆ ಒಂದು 2 ಅವರ್ 3 ಅವರ್ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿ ಬಂದರೆ, ಸೊ ನಾನು ಬೇರೆ ಕಸ್ಟಮರ್ ಇದ್ದರೆ ಅವರಿಗೆ ತೋರಿಸಿ ನಿಮಗೋಸ್ಕರ ನಾನು ಆ ಟೈಮ್ನ ಅವೈಲೇಬಲ್ ಮೀಸಲಿಡ್ಬೋದು. ಆವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಬಂದಿದ್ದಕ್ಕೂ ಹೋಗಿದ್ದಕ್ಕೂ ನಿಮಗೂ ಖುಷಿ ಆಗುತ್ತೆ. ಸೊ ಆವಾಗ ನೀವು ಡಿಸಿಷನ್ ತೊಗೊಂಡು ಯಾವುದಾದ್ರೂ ಒಂದು ಬೈ ಮಾಡ್ಬೋದು. ಫ್ರೆಂಡ್ಸ್, ಇದಲ್ದಲೇ ಈ ರೇಂಜ್ ಅಲ್ದಲೇ ನೆಕ್ಸ್ಟು ಏನೋ 80 to 90, 90 to 1 ಮೇಲೆ ಈ ರೇಂಜಲ್ಲೆಲ್ಲ ನಮ್ಮ ಕಡೆ ಬಿಲ್ಡಿಂಗ್ಸು, ಆಮೇಲೆ ಓಲ್ಡ್ ಹೌಸಸ್ಸು,
ಇಲ್ಲಾಂದರೆ ಏನು ರೆಂಟೆಡ್ ಇನ್ಕಮ್ ಹೌಸಸ್ ಕೂಡ ಅವೈಲೇಬಲ್ ಇರ್ತವೆ. ಸೊ ಅದನ್ನು ಕೂಡ ನಿಮಗೆ ಇಷ್ಟ ಆದರೆ ನಾವು ಅದನ್ನು ಕೂಡ ತೋರಿಸ್ಕೊಡ್ತೀವಿ. ಸೊ ನೀವು ಏನೋ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡಿ ನೀವು ಚೂಸ್ ಮಾಡಿ ಇದು ಮಾಡ್ಕೊಬೋದು, ಫೈನಲ್ ಮಾಡಿ ತೊಗೊಬೋದು. ಆಮೇಲೆ ಸೈಟ್ ಕೂಡ ಅವೈಲೇಬಲ್ ಇರ್ತವೆ ನಮ್ಮ ಕಡೆಗೆ. ಯಾವ್ಯಾವ ಕಡೆ ಅಂದರೆ ನಾಗಸಂದ್ರ, ಆಂಧ್ರಹಳ್ಳಿ, ಈ ಕಡೆ ಮಾಚೋಹಳ್ಳಿ, ಗಂಗೊಂಡನಹಳ್ಳಿ, ಆಮೇಲೆ ಯಾವುದು ಈ ಕಡೆ ಕರಿಓಬನಹಳ್ಳಿ, ದೊಡ್ಡಬಿರಕಲ್ಲು, ಚಿಕ್ಕಬಿರಕಲ್ಲು, ಇಲ್ಲೆಲ್ಲ ನಮಗೆ ಸೈಟ್ ಕೂಡ ಅವೈಲೇಬಲ್ ಇದ್ದಾವೆ. ಸೊ ಯಾರಾದರೂ ಸೈಟ್ ಬೇಕು ಅಂದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್ ಈ ಕಡೆ ನೆಲಮಂಗಲ ಸೈಡು, ಆಮೇಲೆ ಸೊಂಡೆಗೊಪ್ಪ ಸೈಡು, ಆಮೇಲೆ ಮಧುರೆ, ಚಿಕ್ಕ ಮಧುರೆ ಸೈಡು, ಸೊ ನಮ್ಮ ಕಡೆ ಅಲ್ಲೂ ಕೂಡ ಲ್ಯಾಂಡ್ಸ್ ಅವೈಲೇಬಲ್ ಇದ್ದಾವೆ. ಸೊ ಯಾರಾದರೂ ಡೆವಲಪರ್ಸು, ಬಿಲ್ಡರ್ಸ್ ಕೂಡ ಆ ಥರ ಲ್ಯಾಂಡ್ಸ್ ಬೇಕು ಅಂದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್ ಯಾರಾದರೂ ಮನೆ ತೊಗೊಂಡಾಗ ಲೋನ್ ಕೂಡ ಬೇಕು ಅಂದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ರಿಜಿಸ್ಟರ್ ಕೂಡ ನಮ್ಮ ಕಡೆ ಅವೈಲೇಬಲ್ ಇರ್ತಾರೆ. ಸೊ ಅವ್ರ ಕಡೆಯಿಂದ ರಿಜಿಸ್ಟರ್ ಕೂಡ ಮಾಡಿಸ್ಬೋದು. ಇಲ್ಲ ಅಂದರೆ ನಿಮ್ಗೆ ಯಾರಾದರೂ ಲೋನ್ ಕೊಡಿಸೋರು, ಲೀಗಲ್ ಚೆಕ್ ಮಾಡಿಸೋರು, ಇಲ್ಲ ಏನೋ ರಿಜಿಸ್ಟರ್ ಮಾಡಬೇಕಾದ್ರೆ ರಿಜಿಸ್ಟರ್ ಗೊತ್ತಿದ್ದರೆ ಅವ್ರ ಕಡೆಯಿಂದನೂ ಬೇಕಾದ್ರೆ ನೀವು ಮಾಡಿಸ್ಕೊಬೋದು. ಯಾವುದೇ ರೀತಿ ನಮಗೇನು ಅಭ್ಯಂತರ ಇಲ್ಲ. ಆದರೂ ನಮ್ಮ ಕಡೆ ಇವರೆಲ್ಲ ಅವೈಲೇಬಲ್ ಇರ್ತಾರೆ. ಸೊ ನಿಮಗೆ ಕೆಲಸ ಈಸಿಯಾಗಿ ಆಗೋಕ್ಕೋಸ್ಕರ ನಾವು ಇಷ್ಟೆಲ್ಲ ನಮ್ಮ ಕಡೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತೀವಿ. ಫ್ರೆಂಡ್ಸ್ ಏನೇ ಆದರೂ ನನ್ನ ಚಾನಲ್ನ ದಯವಿಟ್ಟು ಫಾಲೋ ಮಾಡ್ತಾಯಿರಿ. ಆಮೇಲೆ ಯಾವುದೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ಮನೆ ಅಲ್ದಿದ್ರೆ ಇನ್ನೂ ಬೇರೆ ಬೇರೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆಗ್ಬೋದು. ಸೊ ಆವಾಗ ನೀವು ಬಂದು ಆ ಮನೇನ ಬೈ ಮಾಡ್ಬೋದು. ಎನಿವೆ ಫ್ರೆಂಡ್ಸ್ ನೋಡಿ, ನಾನು ಮನೆ ಟೆರೆಸ್ಗೆ ಬಂದಿದ್ದೀನಿ. ಟೆರೆಸ್ಸಿಂದ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ. ಫುಲ್ಲು ಡೆವಲಪ್ಮೆಂಟ್ ಆಗಿರೋ ಏರಿಯಾ, ಚೆನ್ನಾಗಿರೋ ಪ್ಲೇಸ್ ಇದು. ಅಂದ್ರಳ್ಳಿ ಬಸ್ ಸ್ಟಾಪ್, ಅಂದ್ರಳ್ಳಿ ಹಳ್ಳಿ ಬರೋ ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಮನೆ ಇದು. ಇಲ್ಲಿಂದ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ 7 ಕಿಲೋಮೀಟರ್ಸ್ ಆಗುತ್ತೆ, 6 to 7 ಕಿಲೋಮೀಟರ್ಸು. ಈ ಕಡೆ ಮಾಗಡಿ ರೋಡ್ಗೆ 2-2.5 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ ಏನೋ ಬಸ್ಸಸ್ 24/7 ಅವೈಲೇಬಲ್ ಇರ್ತವೆ. ಸೊ ನೀವು ಇಲ್ಲಿಂದ ಬೇಕಾದ್ರೆ ಮೆಜೆಸ್ಟಿಕ್ಕು, ಶಿವಾಜಿನಗರ, KR ಮಾರ್ಕೆಟು, ಸೊ ಅಲ್ಲಿಗೆಲ್ಲ ಜರ್ನಿ ಮಾಡ್ಬೋದು. ಇನ್ನೊಂದು ಸರಿ ಹೇಳ್ತೀನಿ, ಮನೆ ಮೆಜರ್ಮೆಂಟು 17/40, ಟೋಟಲ್ 680 ಸ್ಕ್ವೇರ್ ಫೀಟು, ಗ್ರೌಂಡು ಸಿಂಗಲ್ BHK, ಫಸ್ಟು 2 BHK, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 68 ಲ್ಯಾಕ್ಸು, ನೆಗೋಷಿಯಬಲ್ ಇರುತ್ತೆ. ಏನೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮತ್ತೊಂದು ಮಗದೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.